ಸರ್ ನಮಸ್ತೆ. ಸತೀಶ್ ಅಂತ ಹೇಳ್ಬಿಟ್ಟು ಕಿಕ್ಕೇರಿ ಹೋಗಿ ಬರುತ್ತೆ, ಕೆರ್ಬಿಡ ತಾಲೂಕು. ಊರು ಬಂದು ನಮ್ಮದು ಅಣೆಚಿಕ್ಕನಹಳ್ಳಿ ಅಂತ ಹೇಳ್ಬಿಟ್ಟು. ನಾವು ನಮ್ಮ ತಾತನ ಕಾಲದಿಂದ ವ್ಯಾಪಾರನೇ, ನಮ್ಮ ಅತ್ತಿರು ನಾವು ಎಲ್ಲ ವ್ಯಾಪಾರನೇ. ಮಾರ್ಕೆಟ್ ಬಂದು ಸರ್ ಇವತ್ತು 55ರಿಂದ 60 ರೂಪಾಯಿ ಇದೆ ಕೆಜಿ 60 ಇದೆ ಅಂತಂದ್ರೆ ಸರ್ ಕಾಯಿ ಮೇಲೆ ಡಿಪೆಂಡ್. ಈಗ ಅಂಗಡಿಲಿ ಮಾರ ಅಂತ ಕಾಯೆಲ್ಲ ಕ್ವಾಲಿಟಿ ಕಾಯೆಲ್ಲ 60 ರೂಪಾಯಿ 62 ರೂಪಾಯಿ. ಮಾಮೂಲಿ ಲೆವೆಲ್ ಕಾಯೆಲ್ಲ ವೈಟು ಕಂಡೀಷನ್ ಎಲ್ಲ 55 ರೂಪಾಯಿ 58 ರೂಪಾಯಿ. ಮಾಮೂಲಿ ತೀರಾ ಸ್ಕ್ರಾಪ್ ಎಲ್ಲ ಬಂದು ಒಂದು 30 ರೂಪಾಯಿ ಇದೆ, 30 ರೂಪಾಯಿ ಲೆವೆಲ್ ಇದೆ. ಸರ್ ಈಗ ಹೆಂಗ್ ಕೊಂಡ್ಕೊಂತೀರಾ? ಈಗ ರೈತ ತಂದಿಲ್ಲ ಹಾಕ್ತಾರಾ ಅಥವಾ ನೀವು ಹೋಗಿ ರೈತರನ್ನ? ಸರ್ ಈಗ ಏನಾಗಿದೆ ಅಂದ್ರೆ ಹಳ್ಳಿಲಿ ಎಲ್ಲರೂ ವ್ಯಾಪಾರದಾರಿದ್ದಾರೆ. ವ್ಯಾಪಾರದಾರರು ಇರೋದ್ರಿಂದ ಎಲ್ಲ ಆಟೋ ಮಾಡ್ಕೊಂಡಿದ್ದಾರೆ. ಆಟೋ ಮಾಡ್ಕೊಂಡು ಹಳ್ಳಿಲೂ ಪರ್ಚೇಸ್ ಮಾಡ್ತಾರೆ, ಸಂತೆಗೂ ತಗೊಬಂದು ಹಾಕ್ತಾರೆ. ಹಳ್ಳಿಲಿ ಬ್ರೋಕರ್ ವ್ಯಾಪಾರ ಮಾಡೋರೆಲ್ಲ ಡೈರೆಕ್ಟ್ ಲೋಡರ್ಸ್ಗಳು ಬರ್ತಾರೆ. ಇನ್ನು ಮಾಮೂಲಿ ಕೆಲವು ಮಾರ್ಕೆಟ್ಗೆ ತಗೊಬರೋ ಅಂತಾರಲ್ಲ ನಾವು ಪರ್ಚೇಸ್ ಮಾಡ್ತೀವಿ. ಈ ತರ ಇದೆ. ಯಾವ ರೀತಿ ವಿಂಗಡಣೆ ಮಾಡ್ತೀವಿ ಸರ್ ಕಾಯಿಗಳು ನೀವು? ಸರ್ ಇದು ಫ್ಯಾಕ್ಟ್ರಿ ಈಗ ಎಲ್ಲಾ ಟೈಮಲ್ಲೂ ಫ್ಯಾಕ್ಟ್ರಿ ನಡೆಯಲ್ಲ. ಈ ತಿಂಗಳಿಂದ ಫ್ಯಾಕ್ಟ್ರಿ ಸ್ಟಾರ್ಟ್ ಆಗುತ್ತೆ. ಆ ಫ್ಯಾಕ್ಟ್ರಿ ಸ್ಟಾರ್ಟ್ ಆದಾಗ ಏನಾಗುತ್ತೆ ಅಂತ ಅಂದ್ರೆ ಎಲ್ಲ ಮಿಕ್ಸಿಂಗ್ ಅಲ್ಲಿ ಹೋಗುತ್ತೆ. ಈ ಲೈನ್ ಮಾರ್ಕೆಟ್ ಆಂಧ್ರ ಮತ್ತೆ ಈ ಮಡ್ರಾಸ್ಗೆಲ್ಲ ವೈಟ್ ಕಾಯಿ ಬೇಕು, ಈ ಆಂಧ್ರ ಗಾಡಿಗೆ ಎಲ್ಲ ಕಲರ್ ಬೇಕು, ಸೈಜ್ ಬೇಕು. ಈ ತರ ಎಲ್ಲ ಕಡೆಗೂ ಡಿಸ್ಟ್ರಿಬ್ಯೂಟರ್ ಆಗೋ ಕಡೆಗೆಲ್ಲ ಒಂದೊಂದು ಕ್ವಾಲಿಟಿ ಹೋಗುತ್ತೆ. ಕಾಂಗೇಯಂ ಎಲ್ಲ ಈ ಮಾಮೂಲಿ ಸ್ಕ್ರಾಪ್ ಅಂತೀವಲ್ಲ ಅದೆಲ್ಲ ಕಾಂಗೇಯಂ ಹೋಗುತ್ತೆ. ಅದೆಲ್ಲ ಡಿಸ್ಟ್ರಿಬ್ಯೂಟರ್ ಆಗುತ್ತೆ. ಈಗ ರೇಟ್ ಫಿಕ್ಸ್ ಸರ್ ಅಥವಾ ಡಿಪೆಂಡ್ಸ್? ಅದೇ ಈಗ ಆಂಧ್ರ ಗಾಡಿಕಾಯಿಗೆ ರೇಟ್ ಡಿಮ್ಯಾಂಡು. ಆಂಧ್ರ ಗಾಡಿಗೆ ಬೆಂಗಳೂರು ಅಂಗಡಿಕಾಯಿ ಇನ್ನೂ ಡಿಮ್ಯಾಂಡು ಬೆಂಗಳೂರಿಗೆ. ಮತ್ತೆ ಇನ್ನ ಫ್ಯಾಕ್ಟ್ರಿಗೆಲ್ಲ ಎಲ್ಲ ಮಿಕ್ಸಿಂಗ್ ಎಲ್ಲ ಹೋಗಿರುತ್ತೆ, ಅದೇ ಒಂದು ರೇಟ್ ಇರುತ್ತೆ. ಆತರ ರೇಟ್. ಸೊ ಒಂದೇ ರೇಟ್ ಎಲ್ಲಕ್ಕೂ ಇರಲ್ಲ. ಒಂದೇ ರೇಟ್ ಏನಿರಲ್ಲ ಸರ್. ಕೆಲವು ಏನ್ ಹೇಳ್ತಾರೆ ಅಂದ್ರೆ ಈಗ ಅಂಗಡಿಕಾಯಿ 60 ರೂಪಾಯಿ 62 63 ರೂಪಾಯಿ ನಡೆದಿರುತ್ತೆ ಇವತ್ತು. ಅವ್ರ ಸೆಲೆಕ್ಷನ್ ತಗೋತಾರೆ. ಈ ಅದನ್ನ ಏನ್ ಹೇಳ್ತಾರೆ ಅಂದ್ರೆ ಎಲ್ಲರೂ 63 ನಡೀತಂತೆ 65 ನಡೀತದೆ ಅಂತ ಹೇಳ್ತಾರೆ. ಅದು ಹೇಳೋದು ತಪ್ಪು ಅಂತಾನು ಹೇಳಲ್ಲ, ಸರಿ ಅಂತಾನು ಹೇಳಲ್ಲ. ತಿಳ್ಕೋಬೇಕು ಎಲ್ಲ ಮಿಕ್ಸಿಂಗ್ ಕಾಯಿ ಏನ್ ರೇಟ್ ಇದೆ, ಮಾಮೂಲಿ ಈ ಕ್ವಾಲಿಟಿ ಕಾಯಿ ಏನಿದೆ ಅದನ್ನ. ಕೆಲವರು ರೈತರುಗಳು ಹೇಳ್ತಾರೆ ಅಂತ ನಾನು ತಪ್ಪು ಅಂತ ಹೇಳಲ್ಲ ಅಂತಾನು ಹೇಳ್ಬಾರ್ದು. ಅದನ್ನ ತಿಳ್ಕೊಂಡು ಮಾರ್ಬೇಕು ಅನ್ನೋದಕ್ಕೆ ಉದಾಹರಣೆ ಏನಂದ್ರೆ ಈಗ ಚೆನ್ನಾಗಿರೋ ಕಾಯಿ ಸ್ಕ್ರಾಪ್ ಅಂತೀವಲ್ಲ, ಆ ಕಾಯಿ ಎಲ್ಲ 45 ಕಾಯಿ ಕೊಟ್ಟೆ ಅಂತಾರೆ. ಕೆಲವು ಚೆನ್ನಾಗಿರೋ ಕಾಯಿ ತಂದ್ಬಿಟ್ಟು 45 ರೂಪಾಯಿ ರೇಟ್ ಅಲ್ಲ ಅಂದ್ಬಿಟ್ಟು 60 ರೂಪಾಯಿ ಬಾಳ ಕಾಯಿನ 45 ರೂಪಾಯಿ ಕೊಟ್ಬಿಡ್ತಾರೆ. ಈ ತರ ಎಲ್ಲ ಇನ್ಸಿಡೆಂಟ್ ಇದೆ. ರೈತರು ಬುದ್ಧಿವಂತರಾಗಬೇಕು, ತಿಳ್ಕೋಬೇಕು. ಯಾರ ಹೇಳಿದ್ರು ಅನ್ನೋದು ಕೇಳ್ಬಾರ್ದು. 4 ಜನ ವಿಚಾರಿಸ್ಕೊಡ್ಬೇಕು. ಈಗ ಈ ವ್ಯಾಪಾರ ಮಾಡೋರೆಲ್ಲ ಕಳ್ರಲ್ಲ, ಎಲ್ಲ ಮಾಡೋರು ಇರ್ತಾರೆ. ಅದನ್ನ ಎಲ್ಲರಿಗೂ ಅನ್ವಯ ಮಾಡಬಾರ್ದು. ಕೆಲವರು ಸ್ಕೇಲಲ್ಲಿ ಕರೀತಾರೆ. ಈಗ ನಮ್ ಸ್ಕೇಲು 1 ಪಾಯಿಂಟ್ ವೇರಿಯೇಷನ್ ಇಲ್ಲ. ನಮ್ ಡಬ್ ಇದೆ 1900 ಇದೆ. ಕೆಲವರು ಬರೀ 1,400 ಮಡಿಕೊಂಡಿರ್ತಾರೆ, ಡಬ್ಬ 1.5 ಮಡಿಕೊಂಡಿರ್ತಾರೆ. ಈ ತರ ಎಲ್ಲ ಇರುತ್ತೆ. ಜನ ಬುದ್ಧಿವಂತರಾಗಬೇಕು, ರೈತರು ಬುದ್ಧಿವಂತರಾಗಬೇಕು. ಈಗ ಕೆಲವು ನಾವು ಸ್ವಲ್ಪ ಜೋರ ಮಾತಾಡ್ತೀವಿ ಅಂತ ತಕ್ಷಣದ್ರೆ ಅದು ಸರಿ ಇಲ್ಲ ಅನ್ನೋದು ತಪ್ಪು. ತಿಳ್ಕೋಬೇಕೆಲ್ಲ. ಈಗ ನೋಡಿ ನಮ್ ರೈತರಿಗೆ ಯಾವ ತರ ಆಗ್ಬಿಟ್ಟಿದೆ ಅಂದ್ರೆ ಯಾವ್ದ್ರಲ್ಲೂ ಬೆನಿಫಿಟ್ ಇಲ್ಲ. ಈಗ 55 ರೂಪಾಯಿ 60 ರೂಪಾಯಿ ಎಳ್ನೀರಾಯ್ತು ಅಂತ ಆ ಕ್ಷಣದಲ್ಲಿ ಮನೇಲಿ ಕೆಲವು ಯಾವ್ದೋ ಒಂದು ವ್ಯವಹಾರಿಕವಾಗಿ ಆಗ್ಬೋದು, ಒಂದ್ ಜೀವನ ಮಾಡೋದೇ ಕಷ್ಟ ಆಗ್ಬಿಟ್ಟಿದೆ ರೈತರಿಗೆ. ತುಂಬಾ ನೋವಿದೆ ರೈತರಿಗೆ. ಆ ಟೈಮಲ್ಲಿ ಏನ್ ಮಾಡ್ತಾರೆ ಅಂದ್ರೆ ತಡೆಯಪ್ಪ 55 ರೂಪಾಯಿ ಆಯ್ತು ಅಂದ್ಬಿಟ್ಟು ಕುಯಿಸ್ಬಿಡ್ತಾರೆ. ಆಮೇಲೆ ಕಾಯಿ ರೇಟ್ ಆಗುತ್ತೆ, ಆಗ ಎಳ್ನೀರಿರಲ್ಲ. ಅಯ್ಯೋ ಕಾಯಿ ಬಿಟ್ಕೊಂಡಿದ್ರೆ ಆಯ್ತಲ್ಲಪ್ಪ ಅನ್ಸುತ್ತೆ. ರೈತರ ಕಷ್ಟ ಏನಂದ್ರೆ ಅವಾಗ ಸಂದರ್ಭಕ್ಕೆ ಏನು ಅನುಗುಣವಾಗುತ್ತೆ ಆ ತರ ನಡ್ಕೋತಾರೆ. ಸಮಸ್ಯೆ ಹಂಗಿದೇ ಇಲ್ಲ ಸರ್. ಈಗ ಕೆಲವು ಒಂದು ಜಾಬ್ ಅಲ್ಲಿ ಇರೋಂತಾರೆ, ತಿಂಗಳು ಪೇಮೆಂಟ್ ಇರುತ್ತೆ, ಪೇಮೆಂಟ್ ಹಚ್ಕೊಂಡು ಕಾರ್ EMI ಅವ್ರ ಮಕ್ಳ ಫೀಸು ಮನೆ ಬಳಕೆ ಎಲ್ಲ ಮಾಡ್ತಾರೆ. ನಮ್ ರೈತರಿಗೆ ಯಾವ ಬಳಕೆ ಏನಿಲ್ಲ ಸರ್. ತುಂಬಾ ಅಂದ್ರೆ ತುಂಬಾ ನೋವಿದೆ ರೈತರಿಗೆ. ಹಾಗಾಗಿ ಎಳ್ನೀರು ಬೆನಿಫಿಟ್ ಇದ್ದಾಗ ಎಳ್ನೀರು ಕುಯಿಸ್ತಾರೆ. ಆ ಎಳ್ನೀರು ಕಾಯಿ ಇರೋದಿಲ್ಲ, ಆಗ ಎಳ್ನೀರು ಕಾಯಿ ರೇಟ್ ಜಾಸ್ತಿ ಆಗುತ್ತೆ. ಕಾಯಿ ರೇಟ್ ಆದಾಗ ಎಳ್ನೀರು ಇರಲ್ಲ. 1 ವರ್ಷ ಎಳ್ನೀರು ಕುಯಿಸಿದ್ರೆ ಅದು ಇಳುವರಿ ಬರ್ಬೇಕು ಅಂತಂದ್ರೆ ಮ್ಯಾಕ್ಸಿಮಮ್ 3 ವರ್ಷ ಬೇಕು. 3 ವರ್ಷ. ಮಾರ್ಕೆಟ್ ವೈಸ್ ಎಲ್ಲೆಲ್ಲಿ ಕಳಿಸ್ತೀರಾ ಸರ್ ನೀವು? ಮಾರ್ಕೆಟ್ ವೈಸ್ ನಾವೇನು ಆಲ್ಮೋಸ್ಟ್ ಇಲ್ಲೇ ನಮ್ಮ ಇವ್ರು ಲೋಡರ್ಸ್ ಇರ್ತಾರೆ, ಈಗ ಕೊಡ್ತೀವಿ. ಈಗ ಅವರು ಫ್ಯಾಕ್ಟ್ರಿಗೂ ಹಾಕೋರು ಟಚ್ ಇದೆ, ಎಲ್ಲರೂ ಟಚ್ ಇದೆ, ಕೊಡ್ತೀವಿ. ನಾವು ಡೈರೆಕ್ಟ್ ಏನು ಹೊಡಿತಾ ಇಲ್ಲ. ಸೊ ಒಳ್ಳೆ ಆರ್ಡರ್ ಸಿಕ್ಕಿದ್ರೆ, ಒಳ್ಳೆ ಪಾರ್ಟಿ ಸಿಕ್ಕಿದ್ರೆ ಕಳಿಸ್ತೀವಿ. ನೀವು ಕಳಿಸ್ಕೊಡ್ತಾ ಇದ್ದೀರಾ? ಮಾಲ್ ಯಾವ ರೀತಿ ಬೇಕು ಆ ರೀತಿ ಅದು ರೇಟ್ ಡಿಪೆಂಡ್. ಈಗ ನಿಮ್ಗೆ ಹೇಳಿದ್ನಲ್ಲ ಈ ತರ ಈ ರೇಟ್ ಇರುತ್ತೆ, ಈ ತರ ಈ ರೇಟ್ ಇರುತ್ತೆ ಅಂತ ಹಂಗಿದ್ರೆ ಮಾಡ್ಕೊಡ್ತೀವಿ. ಸತೀಶ್ ಅಂತ ನಾವು ಚೆನ್ನಾಗಿ ಬರ್ತಾರೋ ಹುಟ್ಟು ಜನವಾರ ನಾವು 27 ದಿವಸದಿಂದ ವ್ಯಾಪಾರ ಮಾಡ್ತೀವಿ. 2000 ಇವತ್ತು ರೇಟ್ 55 65 ರೂಪಾಯಿ 55 ಸರ್. ಹೆಂಗೆ ಸರ್ ಈಗ ಇವತ್ತು ರೈತರಿಗೆ ಹೆಂಗೆ ಸರ್ ಅನುಕೂಲ ಕಾಯಿ ಕೊಡೋದ್ರಿಂದ? ಎಲ್ಲ ಕಾಯಿನೂ ಹೋಗುತ್ತೆ.
ಒಳ್ಳೆಕಾಯಿಗೆ 60 ರೂಪಾಯಿ ಬೆಲೆ ಇದೆ, ಹಾಂ ಬೆಲೆಕಾಯಿಗೆ 55,000 ರೂಪಾಯಿ ಇದೆ, ಹಾಂ ಬಾದಾಮಿಗೆ 60 ರೂಪಾಯಿ ಇದೆ. ಹಾಂ ಮಾರ್ಕೆಟ್ ಚೆನ್ನಾಗಿದೆ, ರೈತರಿಗೆ ಒಳ್ಳೆ ಬೆಲೆ ಸಿಗ್ತೈತೆ. ಹಾಂ ಇವಾಗ ಈ ಥರ ರೇಟ್ ಯಾವ ವರ್ಷನೂ ಬಂದಿದ್ದಿಲ್ಲ. ಹೌದಾ, ಅಷ್ಟು ಚೆನ್ನಾಗಿದೆಯಾ? ಈಗ ಹೋದ ಜನವರಿಯಿಂದ ಒಳ್ಳೆ ರೇಟ್ ಸಿಕ್ಕಿದೆ ಜನಗಳಿಗೆ. ಹಾಂ ಹಾಂ ಕೊಬ್ಬರಿ ಕಾಯಿ ಎಲ್ಲ ಒಳ್ಳೆ ಬೇಡಿಕೆ, ಎಳ್ಳೀರು ಎಲ್ಲ ಬೇಡಿಕೆ ಇದೆ. ಹಾಂ ಸರ್, ಹೆಂಗೆ ಒಂದೇ ರೇಟಾ ಅಥವಾ ರೇಟು ವಿಂಗಡಣೆ ಆಗುತ್ತೆ ಕಾಯಿ ಮೇಲೆ? ಇದ್ದಂಗೆ ಕ್ವಾಲಿಟಿ ಮೇಲೆ. ಹಾಂ ಹಾಂ ಚೆನ್ನಾಗಿ ಕ್ವಾಲಿಟಿ ಇದ್ರೆ ಒಳ್ಳೆ ಕ್ವಾಲಿಟಿ ಇದ್ರೆ ಒಳ್ಳೆ 65 ರೂಪಾಯಿ ಇವತ್ತು ಒಳ್ಳೆ ಕ್ವಾಲಿಟಿ ಇದೆ. ಹಾಂ 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 ಸರ್, ನಿಮ್ಮ ಟ್ರಾನ್ಸ್ಪೋರ್ಟ್ ಎಲ್ಲ ಹೆಂಗೆ ಸರ್, ಎಲ್ಲ ಕಳಿಸ್ತೀರಾ ಸರ್, ತಿಳ್ಕೊಬೋದಾ? ಸರ್ ಡೆಲ್ಲಿ, ಆಂಧ್ರ, ಹ್ಞೂ ಮದ್ರಾಸ್, ಹ್ಞೂ ಕೇರಳ ಹ್ಞೂ ಮತ್ತು ಬಾಂಗ್ಲಾದೇಶಕ್ಕೂ ತುಂಬಿಸಿ ಪ್ಯಾಕಿಂಗ್ ಮಾಡಿ ಸರ್, ರೈತರಿಗೆ ಯಾವ ರೀತಿ ಅನುಕೂಲ ಸರ್ ನಿಮ್ಮ ಪ್ರಕಾರ? ಈಗ ರೈತರಿಗೆ ಒಳ್ಳೆ, ಈಗ ಎಳ್ಳಿ ಕಟಿಂಗ್ ಅಲ್ಲಿ ಕೊಟ್ಟಾಗ ಅಲ್ಲ ಅದು ಇದು ತೆಗಿತಿರ್ತಾರೆ, ನುಶೀರಾಗ ಅದು ತೆಗಿತಿರ್ಲಿಲ್ಲ. ಸಣ್ಣ ಬಂದ್ರು ಕಾಯಿ 10 kg ಲೆಕ್ಕ ಒಳ್ಳೆ ಎಲ್ಲ ಬೆಲೆ ಸಿಗುತ್ತೆ. ಅಂದ್ರೆ ಅರ್ಧ ಎಲ್ಲ ಓಡುತ್ತೆ kg ಲೆಕ್ಕದಲ್ಲಿ. ಈಗ ಸೋಡಿ ಗಿಡಿ ತೆಗಿತಾರೆ ಎಳ್ನೀರಲ್ಲಿ, ಎಳ್ನೀರು ಅದು ತೆಗಿತಾರೆ, ಸೋಡಿ ತೆಗಿತಿದ್ದು ಏನಿಲ್ಲ. ಇದಕ್ಕೇನು ಆ ಥರ ಇದಿಲ್ಲ. ಇದಕ್ಕೆ 1 ಟನ್ 20 kg, ಎಳ್ನೀರಿಗೆ 100 kg 100 ಹೇಳ್ತಾ ಇರ್ತಾರೆ. ಮಾರ್ಕೆಟ್ 60 ತಗೊಂತಾರೆ, ರೈತರಲ್ಲಿ 100 ತಗೊಂತಾರೆ. ಒಳ್ಳೆ ಇದಿದೆ, ಒಳ್ಳೆ ಬೆಲೆ ಸಿಗುತ್ತೆ, ದುಡ್ಡು ಅಲ್ಲೇ ಸಿಗುತ್ತೆ, ಕ್ಯಾಶ್. ಆಗ ಈಗ ಅನ್ನಂಗಿಲ್ಲ ಮಾರ್ಕೆಟಿಗೆ ಬಂದು. ಸರ್, ನೀವು ಕಾಯಿ ಇಲ್ಲೇ ತಗೊಳ್ತೀರಾ ಅಥವಾ ರೈತರ ಮೂಲಕವಾಗಿ ತಗೋತೀರಾ? ರೈತರು ತೋಟಕ್ಕೆ ಹೋಗಿ ಆ ಥರ ಮೂಲಕವಾಗಿ ತಗೋತಿದ್ದೀರಾ? ಯಾವ ಥರ? ರೈತರ ಮುಖಾಂತರ ಬಂದು ರೈತರಿಗೆ ಮುಖಾಂತರ ಇಲ್ಲ, ಅಲ್ಲಿಂದ ರೈತರಿಂದ ಸಣ್ಣ ಬ್ರೋಕರ್ ವ್ಯಾಪಾರ ಮಾಡ್ಕೊಂಡು ಬರ್ತಾರೆ, ಅಲ್ಲಿ ಅವ್ರಿಗೆ